ಎಕ್ಸಸೈಸು ನಾವು ಮನೆ ಕಸ ಗುಡಿಸೋದು, ಗಿಡಕ್ಕೆ ನೀರು ಹಾಕೋದು, ನಡ್ಕೊಂಡು ಹೋಗಿ ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಡು ಬರೋದು, ಇವೆಲ್ಲ ಮಾಡ್ರೇಟ್. ಅದನ್ನು ಯಾರೂ ಎಕ್ಸಸೈಸ್ ಅಂತ ಹೇಳುವುದೇ ಇಲ್ಲ. ಹಾಗಾಗಿ ಈಗ ಎಕ್ಸರ್ಸೈಸ್ ಅಂತಂದರೆ ಹೆವಿ ಎಕ್ಸರ್ಸೈಸ್ ಅಂತ ಆಗಿದೆ. ಅದು ಯಾವುದು ಅಂದರೆ ರನ್ನಿಂಗ್, ಬ್ರಿಸ್ಕ್ ವಾಕಿಂಗ್, ಸ್ಟೆಪ್ಸ್ ಮೇಲೆ ಓಡ್ಕೊಂಡು ಸ್ಟೆಪ್ ಹತ್ತೋದು. ಇಂಥ ಸ್ಟ್ರೈನ್ ಆಗುವಂಥ ಎಕ್ಸಸೈಸ್ಗಳಿಗೆ ಈಗ ಎಕ್ಸಸೈಸ್ ಅಂತ ಕರೀತಾರೆ. ಎಕ್ಸಸೈಸ್ ತಪ್ಪು, ಎಕ್ಸಸೈಸ್ ಹಾನಿಕರ. ಎಕ್ಸಸೈಸ್ಗಳೇ ಅನ್ಯಾಚುರಲ್. ನಾವು ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರು ಈ ಥರ ರನ್ ಮಾಡೋದಕ್ಕೆ, ಓಡೋದಕ್ಕೆ ಮ್ಯಾನುಫ್ಯಾಕ್ಚರ್ ಆದವರೇ ಅಲ್ಲ. ಓಡೋದಕ್ಕೋಸ್ಕರ ಮ್ಯಾನುಫ್ಯಾಕ್ಚರ್ ದೇವರು ಮಾಡಿರೋದು ನೋಡಿ. ಹುಲಿಗಳು ಅದು ಅನ್ನ ಸಂಪಾದನೆ ಮಾಡೋಕ್ಕೋಸ್ಕರ, ಹಸಿವು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಓಡಲೇಬೇಕು. ಮತ್ತು ಜಿಂಕೆ ತನ್ನ ಪ್ರಾಣ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಓಡಲೇಬೇಕು. ಅವೆಲ್ಲ 4 ಕಾಲಿನ ಪ್ರಾಣಿಗಳು. ಮತ್ತು ಮನುಷ್ಯ 2 ಕಾಲಿನ ಪ್ರಾಣಿ. ಮತ್ತು ಮನುಷ್ಯನ ಈ ಮಂಡಿ, ಕೀಲು, ತೊಡೆ, ಸೊಂಟದ ಮೂಳೆಗಳು ಬಹಳ ದುರ್ಬಲವಾಗಿದೆ. ಈ ಮೇಲಿನ ದೇಹದ ಗಾತ್ರ, ತಲೆ ಭಾರ ಇದು ಜಾಸ್ತಿ ಇದೆ. ಹಾಗಾಗಿ ತುಂಬ ಹೊತ್ತು ನಿಂತ್ಕೊಳ್ಳೋದೇ ಅಪಾಯಕಾರಿ. ಇನ್ನು ಬ್ರಿಸ್ಕ್ ವಾಕಿಂಗು, ರನ್ನಿಂಗು ಡೆಫಿನೆಟ್ಲಿ ಹಾರ್ಮ್ಫುಲ್. ಆದರೆ ರನ್ನಿಂಗ್ ಒಳ್ಳೆಯದು ಅಂತ ಸ್ಟ್ಯಾಮಿನಾ ಬರುತ್ತೆ, ಅಂಥ ಅನುಕೂಲ ಆಗುತ್ತೆ, ಇಂಥ ಅನುಕೂಲ ಆಗುತ್ತೆ ಅಂತ ಜನಗಳಿಗೆ ಬ್ರೈನ್ ವಾಶ್ ಮಾಡಿ ಅದು ಬಲವಾಗಿ ಬೇರೆಯವರು ಕೂತ್ಕೊಂಡ್ಬಿಟ್ಟಿದೆ. 40 ವರ್ಷ ಆದ ನಂತರ ಏನೋ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಕಾಣ್ತಾ ಇದೆ, ವೀಕ್ನೆಸ್ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ ಅಂತಂದರೆ ಈ ಬೆಳಗ್ಗೆದ್ದು ಪಾರ್ಕ್ಗಳಲ್ಲಿ ಹೋಗಿ ರೌಂಡ್ ಹೊಡೆಯೋದು, ರನ್ನಿಂಗ್ ಶುರು ಮಾಡ್ಕೊಂಡ್ಬಿಡ್ತಾರೆ. ರನ್ನಿಂಗು ಆಫ್ ಆಲ್ ಎಕ್ಸಸೈಸ್ ಮೋಸ್ಟ್ ಹಾರ್ಮ್ಫುಲ್. ನೋಡಿ, ತಮಾಷೆ ಅಂದರೆ ಒಂದು ಬಹಳ ಬ್ಯೂಟಿಫುಲ್ ಬುಕ್ಕು, ದಿ ಕಂಪ್ಲೀಟ್ ಬುಕ್ ಆಫ್ ರನ್ನಿಂಗ್ ಅಂತ. ಅದನ್ನು ಒಬ್ಬ ಪುಣ್ಯಾತ್ಮ ಜೇಮ್ಸ್ ಫಿಕ್ಸ್ ಅಂತ ಅನ್ನೋನು ಬರೆದಿದ್ದಾನೆ, ಅಮೇರಿಕಾದವನು. ಅವನು ಈಗ ಒಂದು 30 ವರ್ಷದ ಹಿಂದೆ ಜನಗಳು ಸೋಮಾರಿಯಾಗಿದ್ದಾರೆ, ಅದರಿಂದ 28 ಕಾಯಿಲೆ ಬರುತ್ತೆ, ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು, ಅದಕ್ಕೆ ರನ್ನಿಂಗ್ ಬೆಸ್ಟ್, ಜಾಗಿಂಗ್ ಬೆಸ್ಟ್ ಅಂತ ಹೇಳಿ ಒಂದು ದೊಡ್ಡ ಆಂದೋಲನ ಮಾಡಿ, ಒಂದು ರೆವಲ್ಯೂಷನ್ ಮಾಡಿ, ಲೇಖನಗಳನ್ನು ಮಾಡಿ, ಪುಸ್ತಕಗಳನ್ನು ಮಾಡಿ ಎಲ್ಲರನ್ನೂ ನಂಬಿಸ್ಬಿಟ್ಟ. ಅಲ್ಲಿಂದ ಆಚೆಗೆ ನೋಡಿ, ಜನರು ಬೆಳಿಗ್ಗೆ ಎದ್ದು ಶೂ ಹಾಕ್ಕೊಳ್ಳೋದು, ಓಡೋದು ಮಾಡ್ತಾಯಿದ್ರು. ಅದಕ್ಕೆ ಮುಂಚೆ ಯಾರಾದರೂ ರಸ್ತೆಯಲ್ಲಿ ಓಡಿದರೆ ಏನೋ ಕದ್ಕೊಂಡಿದ್ದಾನೆ, ಯಾರೋ ಅಟ್ಟಿಸ್ಕೊಂಬರ್ತಾ ಇದ್ದಾರೆ, ಓಡೋಗ್ತಾ ಇದ್ದಾನೆ ಅಂತ ಭಾವಿಸ್ತಾ ಇದ್ದರು. ಈಗ ಓಹೋ ಎಕ್ಸಸೈಸ್ಗೋಸ್ಕರ ಮಾಡ್ತಾನೆ, ಹೆಲ್ತ್ ಬೆನಿಫಿಟ್ಟು ಅಂತ ಜನ ಭಾವಿಸ್ತಾರೆ. ಈ ಪುಣ್ಯಾತ್ಮ ಇಷ್ಟೆಲ್ಲ ರೆವಲ್ಯೂಷನ್ ಮಾಡಿದವನು ಬಹಳ ಉಮೇದಿನಿಂದ ಬಹಳ ಸ್ವೆಟ್ ಮಾಡಿಕೊಂಡು ರನ್ ಮಾಡ್ತಾ ಇದ್ದ. ಒಂದು ದಿವಸ ರನ್ ಮಾಡ್ತಾನೆ ಹಾರ್ಟ್ ಅಟ್ಯಾಕ್ ಆಗಿ ಕೊಲ್ಯಾಪ್ಸ್ ಆಗಿ ಸತ್ತೋಗ್ಬಿಟ್ಟ. ಇದು ರನ್ನಿಂಗಿನ ಬೆನಿಫಿಟ್ಟು. ಫೈನಲಿ ಅದು ಹೊಡೆತ ಕೊಟ್ಬಿಡುತ್ತೆ. ಆಮೇಲೆ ಲಾಂಗ್ ರನ್ನಲ್ಲಿ ನೋಡಿ, ಆರ್ಥ್ರೈಟಿಸು, ಮಂಡಿ ಕೀಲು ಜಾಯಿಂಟ್ಸು ಸೌದೋಗಿ, ಮೂಳೆಗಳು ಸೌದೋಗ್ಬಿಡುತ್ತೆ, ಓಡಾಡೋಕ್ಕಾಗಲ್ಲ, ಮನೇಲಿ ಮಲಗಿರಬೇಕಾದಂಥ ಸ್ಥಿತಿ ಬರುತ್ತೆ. ಆಗ ಪ್ರತಿಯೊಬ್ಬರು ಒಬ್ಬ ಆರ್ಥೋಪೆಡಿಕ್ ಡಾಕ್ಟ್ರನ್ನ ನೋಡಬೇಕಾದ ಸನ್ನಿವೇಶ ಬರುತ್ತೆ. ನಾವು ಸಣ್ಣವರಾಗಿದ್ದಾಗ ಈ PG MD MS ಸೀಟ್ಗಳಿಗೆ ಮೆಡಿಸಿನ್ಗೆ, ಸರ್ಜರಿಗೆ ಬಹಳ ಡಿಮಾಂಡ್ ಇತ್ತು. ಈ MS ಆರ್ಥೋ ಅನ್ನೋದು ಅಂದರೆ ಆರ್ಥೋಪೆಡಿಕ್ಸಿನ PG ಸೀಟ್ಗೆ ಕೇಳೋರೇ ಇರಲಿಲ್ಲ. ಇದು ಯಾವಾಗ ಈ ರನ್ನಿಂಗು, ಬ್ರಿಸ್ಕ್ ವಾಕಿಂಗು ಈ ಅಲೆ ಶುರುವಾಗಿ ಹೋಯ್ತೋ, ಎಲ್ಲರೂ ಪ್ರತಿಯೊಬ್ಬರು ಮಂಡಿ ಕೀಲು ನೋವು, ಸೊಂಟ ನೋವು, ಮೂಳೆಯ ತೊಂದರೆಗಳಿಗೆ, ಜಾಯಿಂಟ್ನ ತೊಂದರೆಗಳಿಗೆ ಒಳಗಾಗ್ತಾ ಬಂದರು. ಆರ್ಥೋಪೆಡಿಕ್ಸ್ಗೆ ಬಹಳ ಡಿಮಾಂಡ್ ಆಗೋಯ್ತು. ನೋಡಿ, ಒಂದು PG ಸೀಟ್ ಆರ್ಥೋಪೆಡಿಕ್ಸ್ಗೆ 1 ಕೋಟಿಗಿಂತಲೂ ಹೆಚ್ಚು ಹಣ ಪ್ರೈವೇಟ್ ಕಾಲೇಜಿನಲ್ಲಿ ಕೊಟ್ಟರೆ ಸೀಟ್ ಸಿಕ್ಕತ್ತೆ. ಮತ್ತು ಬಹಳ ಉಪಯೋಗಕ್ಕೆ ಬರುವಂಥದ್ದು ಈಗ ಕಣ್ಣಿಂದಿದೆ, ಆಪ್ಥಾಲ್ಮಾಲಜಿ, ಮತ್ತು ಬೇರೆ ENT ಅವು ಇದೆ, ಈವನ್ ಗೈನಕಾಲಜಿ ಇದೆ. 5 ಲಕ್ಷ 10 ಲಕ್ಷ ಕೇಳೋರಿಲ್ಲದ ಪರಿಸ್ಥಿತಿ ಬಂದಿದೆ. ಸರ್ಜರಿ, ಜನರಲ್ ಸರ್ಜರಿನೂ ಈಗ ಡಿಮಾಂಡ್ ಇಲ್ಲದ ಪರಿಸ್ಥಿತಿಗೆ ಬಂದು ಕೂತ್ಕೊಂಡಿದೆ. ನನ್ನ ಸ್ನೇಹಿತರೊಬ್ಬರು ಆರ್ಥೋಪೆಡಿಕ್ ಡಾಕ್ಟ್ರ್ ಹೇಳ್ತಾ ಇದ್ರು, ನೀವು ನಮ್ಮನ್ನು ಕಂಡಮ್ ಮಾಡಬೇಡ್ರಿ ಮೆಡಿಸಿನ್ನವರೇ,
ನೀವು ಪ್ರತಿಯೊಬ್ಬರು ನಮ್ಮ ಹತ್ರ ಒಂದಲ್ಲ ಒಂದು ದಿವಸ ಬರಲೇಬೇಕಾಗುತ್ತೆ ಅಂತ. ನಿಜವಾಗಿಯೂ ಅದು ಸತ್ಯ ಆಗ್ತಾ ಬಂದಿದೆ. ಕಾರಣ ಈ ಎಕ್ಸರ್ಸೈಸಿನ ಮೇಲೆ ನಮಗಿರುವ ಅಪಾರವಾದ ನಂಬಿಕೆ, ವಿಶ್ವಾಸ. ಮತ್ತು ರನ್ನಿಂಗ್ ಬಿಟ್ಟರೆ ನೆಕ್ಸ್ಟ್ ಬೇರೆ ಎಕ್ಸರ್ಸೈಸಸ್ ಇದೆಯಲ್ಲ, ಯಾವುದಾದ್ರೂ ಒಳ್ಳೆಯದು ಅಂದರೆ ಬೇರೆ ಏನಿದೆ, ವೆಯ್ಟ್ ಲಿಫ್ಟಿಂಗ್ ಇದೆ, ಸಾಮ್ ಮಾಡೋದು, ಬಸ್ಟಿ ಹೊಡೋದು, ಇಂಥವಿವೆ. ಅದು ಬಾಡಿ ಬಿಲ್ಡಿಂಗು. ಇದಕ್ಕೆ ಬಾಡಿ ಬಿಲ್ಡಿಂಗು ಕೂಡ ವೆಯ್ಟ್ ಲಿಫ್ಟಿಂಗ್ ಕೂಡ ಈಕ್ವಲಿ ಅಪಾಯಕಾರಿ. ನೋಡಿ, ವಿನೋದ್ ರಾಜ್ ಅಂತ ಒಬ್ಬರು ಮಂಗಳೂರಿನಲ್ಲಿ ಬಾಡಿ ಬಿಲ್ಡರು, ಒಂದು 25 ವರ್ಷದ ಹುಡುಗ, ಬಹಳ ಫಸ್ಟ್ ಕ್ಲಾಸ್, ಬಹಳ ಆಕರ್ಷಿತ ಬಾಡಿ ಇಟ್ಕೊಂಡಿದ್ದರು. ಪ್ರತಿಯೊಂದು ಮಸಲ್ಸನ್ನು ಬಹಳ ಚೆನ್ನಾಗಿ ಡೆವಲಪ್ ಮಾಡಿದರು. ಅವರು ಒಂದು ಬಾಡಿ ಬಿಲ್ಡರ್ಸ್ನ ಒಂದು ಶೋನಲ್ಲಿ, ಒಂದು ಕಾಂಪಿಟಿಷನ್ನಲ್ಲಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾ ಇದ್ದಾಗಲೇ ಕೊಲ್ಯಾಪ್ಸ್ ಆಗಿಬಿದ್ದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರು. ನೋಡೋಕೆ ಫಿಟ್ ಆಗಿರೋದು, ಮಸ್ಕುಲರ್ ಆಗಿರೋದು, ಮತ್ತು ಸ್ಟ್ಯಾಮಿನಾ, ತೆಂಗಿನ ಮರ ಹತ್ತುತ್ತಾರೆ, ಓಡ್ತಾರೆ, ಇದು ಯಾವುದು ಆರೋಗ್ಯದ ಹೆಲ್ತಿನ ಇಂಡಿಕೇಟರ್ ಅಲ್ವೇ ಅಲ್ಲ. ಫಿಟ್ಟಾಗಿಲ್ಲದೆ ಹೋದರೂ ಸಹ ಅವರ ಹೃದಯ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದರೆ, ಆ ಹೃದಯದ ರಕ್ತನಾಳ ಬಹಳ ಕ್ಲೀನ್ ವಾಟರ್ ಪೈಪ್ ಆಗಿದ್ದರೆ ಅದು ನೋಡಿ ಹೆಲ್ತ್. ಈಗ ನೋಡಿ, ಸಿದ್ಧಗಂಗೆಯ ಶಿವಕುಮಾರ ಸ್ವಾಮಿಗಳು, ಮತ್ತು ಮೊನ್ನೆ ಒಬ್ಬರು ಸತ್ತು ಹೋದರು, ಜಿ ವೆಂಕಟಸುಬ್ಬಯ್ಯ ಅಂತ, ಜೀವಿ ಅಂತ, ಕನ್ನಡ ಮೇಷ್ಟ್ರು, ಕನ್ನಡ ಡಿಕ್ಷನರಿಯನ್ನು ಮಾಡಿದವರು. ಇವರುಗಳೆಲ್ಲ ಅಂಥ ಫಿಟ್ ಪರ್ಸನ್ಸ್ ಏನಲ್ಲ, ಆದರೆ 110 ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕಿದ್ರು. ಈ ಬಾಡಿ ಬಿಲ್ಡರ್ಸು, ಈ ಜಿಮ್ನೇಷಿಯಮ್ಗೆ ಹೋಗುವವರು, ಈ ವೆಯ್ಟ್ ಲಿಫ್ಟರ್ಸು ಯಾರಾದರೂ 70-80 ವರ್ಷ ಬದುಕಿದ್ರೆ ತೋರಿಸಿ. ಸೊ ಸ್ಟ್ಯಾಮಿನಾ, ಫಿಟ್ನೆಸ್ ಹೆಲ್ತಿನ ಇಂಡಿಕೇಟರ್ ಅಲ್ಲವೇ ಅಲ್ಲ. ಬ್ಲಡ್ ವೆಸಲ್ಸು, ರಕ್ತನಾಳಗಳು ಹೇಗಿದೆ, ಯಾವ ಕ್ಲಾಸ್ನಲ್ಲಿದೆ, ಅದು ಬಹಳ ಇಂಪಾರ್ಟೆಂಟು. ಮತ್ತು ಇನ್ನೆರಡು ವಿಷಯ ನೆನಪಿಟ್ಕೊಳ್ಳಿ ನನ್ನ ಮಾತನ್ನು ಮುಗಿಸೋಕೆ ಮುಂಚೆ. ಒಂದು, ಎಕ್ಸಸೈಸ್ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಆ್ಯಕ್ಟಿವ್ ಆಗಿರಿ. ಅಂದರೆ ಗಿಡಕ್ಕೆ ನೀರು ಹಾಕೋದು, ನಡ್ಕೊಂಡು ಮಾರ್ಕೆಟ್ಗೆ ಹೋಗಿ ಏನೋ ಒಂದಷ್ಟು ತರಕಾರಿ ತೊಗೊಂಡು ಬರೋದು, ಕುಣಿಯೋದು, ಹಾಡೋದು, ಡ್ರಾಮಾ ಪ್ರಾಕ್ಟೀಸ್ ಮಾಡೋದು, ಇಂಥವೆಲ್ಲವೂ ಎಕ್ಸರ್ಸೈಸ್ಗಳೇನೇ. ಅದನ್ನು ಮಾಡ್ತಾ ಬಂದರೆ ಸಾಕು. ಬೆಳಗಿನ ಸಂಜೆವರೆಗೂ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ಎಂಗೇಜ್ ಆಗಿರಿ. ಹಾಗೆ ಎಂಗೇಜ್ ಆಗಿರುವಾಗ ಇದು ಎರಡನೇ ಬಹಳ ಮುಖ್ಯವಾದ ಪಾಯಿಂಟು. ನೀವು ಯಾವುದೇ ಕಾರಣಕ್ಕೂ ಬೆವರಬಾರದು, ಮೈಯಲ್ಲಿ ಬೆವರು ಸುರಿಯಬಾರದು. ಇವತ್ತು ನೋಡಿ, ಈ ಪಾರ್ಕ್ಗಳಲ್ಲಿ, ನಿರ್ಜನ ರಸ್ತೆಗಳಲ್ಲಿ ಬೆಳಗ್ಗೆ ಎದ್ದು ಓಡೋರು ಪ್ರತಿಯೊಬ್ಬರು ಬಟ್ಟೆ ಎಲ್ಲ ಒದ್ದೆ ಮಾಡಿಕೊಂಡು ಬೆವರು ಸುರಿಸಿರ್ತಾರೆ. ಬೆವರು ಸುರಿಸಿದರೆ ನೋಡಿ, ಒಳಗಡೆ ಇಂಥ ಅಪಾಯದ ಮೆಕ್ಯಾನಿಸಮ್ ನಡೆದಿರುತ್ತೆ. ಏನಂತ ಹೇಳಿದರೆ, ಇವನು ಒಂದಷ್ಟು ದೂರ ಹೆಚ್ಚು ಉಸಿರಾಟಕ್ಕೆ ತೊಂದರೆ ಇಲ್ಲದೆ ಓಡ್ತಾನೆ, ಆಮೇಲೆ ಉಸಿರಾಟ ತೊಂದರೆ ಶುರುವಾಗುತ್ತೆ. ಆದರೂ ಇನ್ನೂ ಒಂಚೂರು ಅಲ್ಲಿವರೆಗೂ ಓಡಬೇಕು ಅಂತ ಏನೋ ಒಂದು ಗುರಿ ಇಟ್ಕೊಂಡಿರ್ತಾನೆ, 4 ರೌಂಡ್ ಹೊಡೆದೇ ಬಿಡ್ತೀನಿ ಅಂತ. ಇಲ್ಲಿಂದ ಆಚೆಗೆ ಮುಂದಕ್ಕೆ ಅವನು ಆ ಗುರಿನ ಕಂಪ್ಲೀಟ್ ಮಾಡೋ ಹೊತ್ತಿಗೆ ಮಿದುಳು ಮತ್ತೊಂದು ಲೆವೆಲ್ನಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಅಂದರೆ ಲಾಟ್ ಆಫ್ ಅಡ್ರಿನಲಿನ್, ಹಾರ್ಮ್ಫುಲ್ ಹಾರ್ಮೋನ್ಸನ್ನು ಅದು ಸೆಕ್ರೇಟ್ ಮಾಡ್ತಾ ಹೋಗುತ್ತೆ. ಅದು ಹೃದಯ ಹೆಚ್ಚು ಬಡ್ಕೊಳ್ಳೋಕ್ಕೆ ಸಹಾಯ ಮಾಡೋದು ಅಲ್ಲದೆ ದೇಹದಲ್ಲಿ ಬೇರೆ ಬೇರೆ ಹಾನಿಕಾರಕ ಕೆಲಸಗಳನ್ನು ಮಾಡ್ತಾ ಹೋಗುತ್ತೆ. ಅದರ ಒಂದು ಸೂಚನೆ ಈ ಬೆವರು. ಹಾರ್ಟು ನಾನೆಂದು ತಡ್ಕೊಳ್ಳಾರೆ, ನನಗೆ ಸುಸ್ತಾಗ್ತಾ ಇದೆ, ಸ್ಟಾಪ್ ಮಾಡು ಅಂತ ಕಣ್ಣೀರು ಸುರಿಸೋದು. ಬೆವರು, ಹೃದಯ ನನ್ನ ಕೈಲಿ ಆಗ್ತಾ ಇಲ್ಲ, ತಡ್ಕೊಳ್ಳಾರೆ ಅಂತ ಅಳ್ತಾ ಇರುವ ಕಣ್ಣೀರು. ದಯವಿಟ್ಟು ಸ್ವೆಟ್ ಮಾಡಬೇಡಿ. ಒಂಚೂರು ಹಣೆ ಬೆವರು ಬರೋಕ್ಕೆ ಶುರುವಾದ ತಕ್ಷಣ ನಿಲ್ಲಿಸಿಬಿಡಿ. ಓಡಬೇಡಿ, ಬ್ರಿಸ್ಕ್ ವಾಕಿಂಗ್ ಮಾಡಬೇಡಿ, ತೆಪ್ಪಗೆ ಒಂದು ಕಡೆ ಹೋಗಿ ಕೂತ್ಕೊಳ್ಳಿ. ಬೆವರು ಕಿತ್ತಾಕಿ ಎಕ್ಸಸೈಸ್ ಮಾಡಿದವರೇನೇ ಹಾರ್ಟ್ ಆಸ್ಪತ್ರೆಗಳಿಗೆ ಹೋಗಿರೋರು. ಚೆಕ್ ಮಾಡಿ ನೋಡಿ. ಆದ್ದರಿಂದ ನನ್ನ ತಮ್ಮಂದರೆ, ನನ್ನ ಸ್ನೇಹಿತರೆ, ಎಕ್ಸರ್ಸೈಸನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಬೆವರಬೇಡಿ, ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸ್ ಮಾಡ್ತಾ ದಿನ ಹಾಕಿ. ಆದರೆ ಈ ಎಕ್ಸಸೈಸಿನ ಬದಲು ಹೊಟ್ಟೆ ಒಳಗೆ ಎಲ್ಲರ ಬಗ್ಗೆ ಪ್ರೀತಿ, ಸ್ನೇಹ, ಕರುಣೆ, ಒಳ್ಳೆತನ ಬೆಳೆಸ್ಕೊಳ್ಳಿ. ಶಿವಕುಮಾರ ಸ್ವಾಮಿಗಳ ಥರ ಗುಣಧರ್ಮಗಳನ್ನು ಬೆಳೆಸ್ಕೊಳ್ಳಿ. ಆ ಜಿ ವೆಂಕಟಸುಬ್ಬಯ್ಯ ಇದ್ದರು, ಅವರಿಗೆ ಪಾಪ ಯಾವುದೋ ಪ್ರಮೋಷನ್ಗಳು ಸಿಕ್ಕೋದೋ, ಮತ್ತು ಯಾವುದೋ ಪ್ರಶಸ್ತಿ ಸಿಕ್ಕೋದೋ, ಮತ್ತೊಂದು ಏನೂ ಅವರಿಗೆ ಯಾವುದಕ್ಕೂ ಅವರು
ಚಿಂತೆ ಮಾಡೋದೇ ಬರಲಿಲ್ಲ, ಬಹಳ ಸ್ನೇಹಜೀವಿ. ಆ ಗುಣ ನೋಡಿ ಇಬ್ಬರನ್ನು 100 ವರ್ಷ ಆರಾಮಾಗಿ ಒಂದು ಕಾಯಿಲೆ ಕಸಾಲೆದೆ ನೆಮ್ಮದಿಯಿಂದ ಇರೋದಕ್ಕೆ ದಾರಿ ಮಾಡಿಕೊಟ್ಟಿದೆ. ಉದಾಹರಣೆಗಳು ಕಣ್ಣ ಮುಂದೆನೇ ಇದೆ. ಮನಸ್ಸು ಹೇಗಿದೆಯೋ, ಅದು ಎಷ್ಟು ನಿರಾಳವಾಗಿದೆಯೋ ದೇಹ ಅಷ್ಟು ಆರೋಗ್ಯವಾಗಿರುತ್ತೆ. ಅದಕ್ಕೆ ಅದನ್ನು ಕುಡಿಸೋ, ಇದನ್ನು ತಿನ್ನಿಸೋ, ಎಕ್ಸಸೈಸ್ ಮಾಡಿಸೋ ಅಂತ ಅನ್ನೋದ್ರ ಅಗತ್ಯ ಏನಿದೆ? ಅದು ಇಲ್ಲದೇ ಹೋದರೂ ನಡೆಯುತ್ತೆ. ದಿನ ಬೆಳಗಾದರೆ ದಿನ ಚಟುವಟಿಕೆಯಲ್ಲಿ ನಾವೇನು ಮಾಡ್ತೀವೋ ಮನೆ ಕೆಲಸ ಮಾಡ್ಕೊಳ್ತಾ ಹೋದರೆ ಸಾಕು. ಆಗ್ಬೋದೆ. ಥ್ಯಾಂಕ್ ಯು.